ಜೇವರ್ಗಿ ತಾಲೂಕಿನಲ್ಲಿ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸುವ ಪ್ರಸ್ತಾವನೆಯನ್ನು ವಿರೋಧಿಸಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ್ ಸಂಘಟನೆಯ ವತಿಯಿಂದ ಆಗ್ರಹಿಸಿ ಎಲ್ಜಿ ಹಾವನೂರು ವರದಿಯಂತೆ %7.5 ಮೀಸಲಾತಿ ಕೊಡುವುದಾಗಿ ಹೇಳಿದ ಸರ್ಕಾರ ಈವರೆಗೂ ಈಡೇರಿಸಿಲ್ಲ. ಅದೇ ಇತರ ಜಾತಿಗಳನ್ನು ಎಸ್ಟಿಗೆ ಸೇರಿಸುವ ಹುನ್ನಾರ ಮಾತ್ರ ನಡೆಸುತ್ತಿದೆ ಎಂದು ಹೇಳಿದರು. ಸುರೇಶ್ ಹವಾಲ್ದಾರ್ ಅವರು ಮಾತನಾಡಿ, ಶೋಷಿತರ ಪರವಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನ್ಯ ಜಾತಿಗಳನ್ನು ಪರಿಶಿಷ್ಟ ಪಂಗಡ ಮೀಸಲಾತಿಗೆ ಸೇರಿಸಿದರೆ ಶೋಷಿತ ಸಮುದಾಯಗಳ ಧ್ವನಿ ದಮನ ಮಾಡಿದಂತಾಗುತ್ತದೆ. ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಿದ್ದಲ್ಲಿ ವಾಲ್ಮೀಕಿ ನಾಯಕ್ ಸಮಾಜ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟವನ್ನು ಮಾಡುತ್ತೇವೆ ಎಂದು ಹೇಳಿದರು. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ್ ಸಂಘ ಜೇವರ್ಗಿ ತಾಲೂಕದಿಂದ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಮಾನ್ಯ ತಹಸೀಲ್ದಾರರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ದೇವಪ್ಪ ನರಿಬೋಳ್, ಪರಮೇಶ್ವರ ನಾಯಕ್, ಮರೆಪ್ಪ ಹಸ್ನಾಪುರ್, ವೀರೇಶ್ ಜೈನಾಪುರ್, ಬಸವರಾಜ್ ಜೈನಾಪುರ್, ಅಂಬಲಪ್ಪ ಬುಟ್ನಾಳ್, ಯಲ್ಲಪ್ಪ ದೊರೆ, ದೇವು ಲಗ್ನಾಪುರ್, ಈರಣ್ಣ ಕೊಡ್ಚಿ, ಬಾಬು ಅವರಾದ್, ವೀರೇಶ್ ಕೆಲ್ಲೂರ್ ಸಮುದಾಯದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಲಕ್ಷ್ಮಣ್ ಪವಾರ್, ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ, ಕಲಬುರಗಿ. ಪಕ್ಷಪಾತ ಮಾಡ್ಲಕತ್ತೀರಿ, ನೀವು ಇದನ್ನು ಕೂಡಲೇ ನಿಂದಿರಿಸಬೇಕು. ನಾವು ಉಗ್ರವಾಗಿ ಖಂಡಿಸ್ತೀವಿ. ಇದು ಏನಾದರೂ ನೀವು ಮುಂದಿನ ಕ್ರಮ ತಗೊಂಡ್ರೆ ನಾವು ಉಗ್ರವಾದಿ, ನಾವು ಸಾಯ್ಲಿಕ್ಕೂ ರೆಡೀವಿ, ಸಾಯಿ ಹೊಡಿಯೋಕ್ಕೂ ರೆಡೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀವಿ. ನಾವು ಸುರೇಶ್ ಹವಾಲ್ದಾರ್, ಜೇವರ್ಗಿ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು. ಹಸ್ನಾಪುರ್ ಅಂತೇಳಿ ಸಾಕಿನ ಕಟ್ಟಿ ಸಂಘ ಮಾಜಿ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ಇದ್ದು, ಈಗೇನು ಕುರುಬ ಜನಾಂಗದವ್ರಿಗೇನು ಎಸ್ ಟಿ ಸರ್ಟಿಫಿಕೇಟ್ ಕೊಡಕತ್ತಾರ, ಕೊಟ್ಟು ಸರ್ಟಿಫಿಕೇಟ್ ಕೊಡ್ಲಕತ್ತಾರ. ಮತ್ತು ಏನು ತಳವಾರ ಪರಿವಾರದವ್ರಿಗೆ ಏನು ಕೊಡಕತ್ತಾರ, ಏನು ನಾಯಕರ ಪರಿವಾರ ಅಂತ ಡೂಪ್ಲಿಕೇಟ್ ಇದು ಸರ್ಟಿಫಿಕೇಟ್ ಕೊಡಕತ್ತಾರ. ಅಂಥವೆಲ್ಲ ತಡೆ ಹಿಡಿಬೇಕು. ಮತ್ತು ಈಗೇನು ಹೊಸ್ದಾಗಿ ಮತ್ತೆ ನಮ್ಮ ವಾಲ್ಮೀಕಿ ಜನಾಂಗದವರಿಗೆ ಅನ್ಯಾಯ ಮಾಡ್ತಕ್ಕಂಥ ಈ ಸರ್ಕಾರ ಏನು 7% ಇರ್ತಕ್ಕಂಥ ಜನಾಂಗಕ್ಕೆ ಬರೀ ಇಲ್ಲಿವರೆಗೆ 3% ಕೊಟ್ಟಾರ. ಆದ್ರೆ ಅದರಲ್ಲಿಯೂ ಕೂಡ ಕೊಟ್ಟಿ ಜಾತಿ ಇವರೆಲ್ಲ ಗೊಂಡ, ಕಾಡು ಕುರುಬ ಇಂಥವರೆಲ್ಲ ಬಂದು ನಮಗೆಲ್ಲ ಯಾವುದೇ ಇಲ್ಲಿವರೆಗೂ ಯಾವುದೇ ಸವಲತ್ತು ಸಹಾಯ ಸಹಕಾರ ಯಾವುದೂ ಆಗಿಲ್ಲ. ಯಾಕಂತಂತಂದ್ರೆ ಇಲ್ಲಿರ್ತಕ್ಕಂಥ ಜನಾಂಗ ನಮ್ಗೆ ಸ್ವಲ್ಪ ಇದ್ದರೂ ಕೂಡ ನಾವು ಅದೇ ಇದ್ದಷ್ಟರಲ್ಲೇ ನಾವು ಇದು ಮಾಡ್ಕೊಂಡು ಹೊಂಟಿದ್ದೀವಿ. ಅದರಲ್ಲಿ ಮತ್ತೇನದಲ್ಲ, ಕುರುಬ ಸಮಾಜದವರು ಮತ್ತೆ ಈಗ ಮುಖ್ಯಮಂತ್ರಿಯವರು ಏನದಲ್ಲ ಸ್ವಜನ ಪಕ್ಷಪಾತವನ್ನು ಇದು ಮಾಡಿ ತಮ್ಮ ಜಾತಿಯನ್ನು ಸಂಪೂರ್ಣವಾಗಿ ಕುರುಬ ಜನಾಂಗದವರಿಗೆ ಎಸ್ಟಿ ಅಲ್ಲಿ ಸೇರ್ಪಡೆ ಮಾಡಬೇಕು ಅಂಥೇಳಿ ಇದು ಮಾಡಕತ್ತಾರ. ಅದನ್ನು ಖಂಡಿಸಿ ನಾವೇನದಲ್ಲ ಇನ್ನು ಮುಂದೆ ಈಗ ಏನು ಮಾಡೀವಿ, ಸ್ವಲ್ಪ ಇದರಲ್ಲಿ ಮಾಡೀವಿ, ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ. ಇದೇ ಥರ ಮುಂದುವರ್ಕೊಂಡು ಹೋದ್ರೆ ತಳವಾರ ಪರಿವಾರದವ್ರೂ ಇದರಲ್ಲಿ ಬರ್ತಕ್ಕಂಥ ಇದು ಇಲ್ಲ, ಕುರುಬ ಸಮಾಜದವ್ರೂ ಬರ್ತಕ್ಕಂಥ ಏವಲ್ಲ. ಯಾಕಂತಂದ್ರೆ ಅವೆಲ್ಲ ಇದು ಇದರಲ್ಲಿ ಎಲ್ಲ ಕಮಿಟಿಗಳು ಮಾಡಿ ಇದು ಮಾಡಿ ಏನು ಯಾವುದೇ ಇದು ಮಾಡಿದ್ರೂ ಯಾವುದೋ ಅನುಷ್ಠಾನಕ್ಕೆ ತಂದಿಲ್ಲ. ಏನು ಎಲ್ಲ ಇದು ಮೇಲ್ಮನೆಯಲ್ಲೂ ರಿಜೆಕ್ಟ್ ಆಗ್ಯದ, ಇದ್ರೂ ರಾಜ್ಯಸಭಾದಾಗ ರಿಜೆಕ್ಟ್ ಆಗ್ಯದ. ಇದು ಯಾವುದೋ ಇದು ತಳವಾರ ಪರಿವಾರ ಏನು. ಅದಕ್ಕಾಗಿ ಏನದಲ್ಲ ಈ ಎಲ್ಲ ಇದನ್ನು ತಡೆ ಹಿಡಬೇಕು. ಸರ್ಕಾರಕ್ಕೆ ಏನದಲ್ಲ ನಾವು ನಮ್ಮ ವಾಲ್ಮೀಕಿ ಸಮಾಜದ ಕಡೆಯಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಮಾನದಂಡಗಳಿರ್ತವೆ, ಆ ಮಾನದಂಡಗಳನ್ನು ಪಾಲಿಸಿ ಕುಲಶಾಸ್ತ್ರದ ಅಧ್ಯಯನದ ಪ್ರಕಾರ ಈಗಾಗಲೇ 2 ಸಾರಿ ಕೇಂದ್ರ ಸರ್ಕಾರ ಒಂದು ಅನುಮೋದನೆಯನ್ನು ರಿಜೆಕ್ಟ್ ಮಾಡಿದ್ರು ಸಹ ಯಾಕೋ ಮಾನ್ಯ ಸಿದ್ದರಾಮಯ್ಯನವರು ಸ್ವಜಾತಿಯ ಪ್ರೀತಿಗೋ ಅಥವಾ ಒತ್ತಾಯಕ್ಕೆ ಮಣಿದು ಮತ್ತೊಮ್ಮೆ ಒಂದು ಕೇಂದ್ರ ಸರ್ಕಾರಕ್ಕೆ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಪ್ರಸ್ತಾವನೆ ಮಾಡ್ತೀವಿ ಅಂತೇಳಿ ತರಾತುರಿಯಲ್ಲಿ ಮೊನ್ನೆ ಎಲ್ಲ ಇಲಾಖೆಯ ಅಧಿಕಾರಿಯ ಒಂದು ನೇತೃತ್ವದಲ್ಲಿ ಏಕಾಏಕಿ ಸಭೆ ಕರೆದ್ರು. ಮತ್ತೆ ಒಂದು ನಮ್ಮ ಗುರುಗಳ ಒಂದು ಹುಡುಗಿಗೆ ಆ ಒಂದು ಸಭೆ ರದ್ದಾಯಿತು. ನಾವು ಹೇಳೋದಿಷ್ಟೇ, ಮಾನ್ಯ ಮುಖ್ಯಮಂತ್ರಿ ಅವರೇ, ತಾವು ಗೊತ್ತು, ತಾವು ವಕೀಲರಿದ್ದೀರಿ, ತಮಗೆ ಗೊತ್ತು, ಯಾವುದೇ ಒಂದು ಜಾತಿ ಒಂದು ಪರಿಶಿಷ್ಟ ಪಂಗಡಕ್ಕೆ ಅಥವಾ ಪರಿಶಿಷ್ಟ
ಜಾತಿಯಲ್ಲಿ ಸೇರಿಸಬೇಕಾದ್ರೆ ಯಾವ ಮಾನದಂಡಗಳಿವೆ ತಾವು ಯಾಕೋ ಮರ್ತಂತೆ ಕಾಣ್ತದೆ. ದಯವಿಟ್ಟು ಈ ಒಂದು ದುಷ್ಕೃತ್ಯಕ್ಕೆ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ಪಕ್ಷವಾಗಲಿ ತಮ್ಮ ಸರ್ಕಾರವಾಗಲಿ